Hello students, welcome to Dhruvika Academy. PGCET 2024 MBA, MCA, MTech, Architecture. ಈ ಒಂದು ಕೋರ್ಸ್ಗಳದ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸೆಕೆಂಡ್ ರೌಂಡ್ದು. ಅದಾದಮೇಲೆ ಪೇಮೆಂಟ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗುವಂತಹ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿತ್ತು. ಇವತ್ತು ಸಂಜೆ 4 ಗಂಟೆ ಒಳಗಡೆ ನೀವು ಪೇಮೆಂಟ್ ಮಾಡಿಕೊಂಡು ನಾಳೆ ಸಂಜೆ 5 ಒಳಗಡೆ ಹೋಗಿ ನೀವು ಕಾಲೇಜ್ಗೆ ನಿಮಗೆ ಅಲಾಟ್ ಆಗಿದ್ದ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿರುತ್ತೆ, ರೈಟ್? ಸೊ ಇವಾಗ ಈ ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದರೆ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರ ಪ್ರಕಾರ ನೋಡಿರಿ, ಇಲ್ಲಿ PGCET 2024 MBA, MCA, MTech, Architecture ರದ್ದುಗೊಳಿಸುವ ಲಿಂಕ್. ಇದೇನಾಗಬೇಕಾಗಿತ್ತು, PGCET 2024 ಎರಡನೇ ಸುತ್ತಿನ ಸೀಟು ರದ್ದುಗೊಳಿಸುವ ಲಿಂಕ್ ಆಗಬೇಕಾಗಿತ್ತು. ಬಟ್ ಅಗೇನ್ ಫೈನ್, ನಾಟ್ ಅನ್ ಇಶ್ಯೂ. ಈ ಒಂದು ಲಿಂಕ್ ಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಈ ಸತಿ ಕ್ವೆರಿ ಏನಾಗಿತ್ತಪ್ಪ ಅಂದರೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಾಗಿತ್ತು. ತುಂಬ ಜನ ಇದೇ ಫೇಸ್ ಮಾಡ್ತಿದ್ದಾರೆ, ಸರ್ ನನಗೆ ಸೀಟ್ ಸಿಕ್ಕಿದೆ ಸೆಕೆಂಡ್ ರೌಂಡಲ್ಲಿ, ಬಟ್ ನನಗೆ ಆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಡ್ಯೂ ಟು ವೇರಿಯಸ್ ರೀಸನ್. ಅದು ಫೀಸು ಸಿಕ್ಕಾಪಟ್ಟೆ ಇರೋ ಕಾರಣಕ್ಕಾಗಿರಲಿ, ಅಥವಾ ಕಾಲೇಜ್ ತುಂಬ ದೂರ ಆಗಿದೆ ಅನ್ನೋ ಕಾರಣಕ್ಕಾಗಿರಲಿ, ಪ್ಲೇಸ್ಮೆಂಟ್ಸಲ್ಲಿ ಇಲ್ಲ ಸರ್ ನಂಗೆ ಗೊತ್ತಿಲ್ಲದೆ ಹಾಕಿದ್ದೀನಿ ಅನ್ನೋ ಕಾರಣಕ್ಕಾಗಿರಲಿ, ಬೇರೆ ಬೇರೆ ರೀಸನ್ಗೋಸ್ಕರ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ನಾನು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಒಂದು ಕ್ವೆಶನ್ ಇತ್ತು, ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ. ಇವಾಗ ನೀವು ಏನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಈ ಲಿಂಕ್ನ ಉಪಯೋಗಿಸ್ಕೊಂಡು ನೀವು ಸೀಟ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಫಸ್ಟ್ ಕ್ವೆಶನ್ ಇತ್ತು. ಸೆಕೆಂಡ್ ಕ್ವೆಶನ್ ಏನಿತ್ತಪ್ಪ ಅಂದರೆ, ಈಗ ನಾನು ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಫೀಸು ಫುಲ್ ರಿಫಂಡ್ ಆಗುತ್ತಾ? ಚಾಯ್ಸ್ 2 ವಿದ್ಯಾರ್ಥಿಗಳೇನಿದ್ದೀರಾ ನೀವು ಫೀಸ್ನ ಮುಂಚೆನೇ ಪೇ ಮಾಡಿಬಿಟ್ಟಿದ್ದೀರಾ, ಬಟ್ ಇವಾಗ ನಾವು ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಫುಲ್ ಫೀಸ್ ವಾಪಸ್ ರಿಫಂಡ್ ಆಗುತ್ತಾ ಸರ್, ಅಥವಾ ಫುಲ್ ಫೀಸ್ ಹೋಗ್ಬಿಡುತ್ತಾ? ಇದು ತುಂಬ ಜನ ಕ್ವೆರಿ ಇತ್ತು. ಐ ಜಸ್ಟ್ ವಾಂಟ್ ಟು ಗಿವ್ ಅ ಕ್ಲಾರಿಫಿಕೇಶನ್ ಹಿಯರ್. ಇನ್ ಕೇಸ್ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಇಲ್ಲ. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಈ ರೀತಿ ನೆಕ್ಸ್ಟ್ ರೌಂಡ್ ಏನಾದರೂ ಬಿಟ್ರಪ್ಪ ಅಂದರೆ, ಇಫ್ ದೇ ಆರ್ ಅದನ್ನ ರಿಲೀಸ್ ಮಾಡಿದ್ರಪ್ಪ ಅಂದರೆ, ನೀವು ಇವಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದು ಅದರಲ್ಲಿ ನೀವು ಕಟ್ಟಿರುವಂತಹ ಫೀಸಲ್ಲಿ 5,000 ರೂಪಾಯಿ 5,000 ರೂಪೀಸ್ನ ಡಿಡಕ್ಟ್ ಮಾಡಿಕೊಂಡು ಉಳಿದ ಅಮೌಂಟ್ ನಿಮಗೆ ಕೊಡ್ತಾರೆ. ಸಪೋಸ್ ನೀವು 69,000 ಫಸ್ಟ್ ರೌಂಡಲ್ಲಿ ಕಟ್ಟಿರ್ತೀರ ಚಾಯ್ಸ್ 2 ತೊಗೊಂಡು, ನಿಮಗೆ ಅದರಲ್ಲಿ 5,000 ರೂಪಾಯಿನ ಕಟ್ ಮಾಡಿಕೊಂಡು 69,000 ಚಿಲ್ಡ್ರನ್ನ ವಾಪಸ್ ಕೊಡ್ತಾರೆ ಚಾಯ್ಸ್ 2ದವ್ರಿಗೆ. ಚಾಯ್ಸ್ 3ದವ್ರಿಗೆ ಏನಾಗಿರುತ್ತೆ, ನೀವು ಯಾವುದೇ ಫೀಸ್ನ ಕಟ್ಟಿರೋದಿಲ್ಲ. ನಿಮಗೇನಾಗುತ್ತೆ, ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳುವ ಟೈಮಲ್ಲಿ ನಿಮಗೆ 5,000 ರೂಪಾಯಿ ಅಮೌಂಟ್ನ ಕೇಳಬಹುದು, ರೈಟ್? ನಾನು ಇನ್ನೂ ಚೆಕ್ ಮಾಡಿಲ್ಲ, ಕೇಳಬಹುದು. ಆ 5,000 ರೂಪಾಯಿನ ನೀವು ಪೆನಾಲ್ಟಿನ ಪೇ ಮಾಡ್ಕೊಂಡ್ಬಿಟ್ಟು ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಗೆಳೆಯ ಪಾಯಿಂಟ್. ಸೊ ಇದು ಒಂದು ಉತ್ತರ ಸಿಕ್ತು ಅನ್ಕೋತೀನಿ ನಾನು. ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಫೀಸ್ ವಾಪಸ್ ರಿಫಂಡ್ ಬರುತ್ತಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಅದು ಯಾವಾಗ ಗೊತ್ತಾಗುತ್ತೆ ನಿಮಗೆ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಿಟ್ಟರೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ಒಂದು ಸ್ವಲ್ಪ ನೋಡ್ಕೊಳ್ರಿ. ಸೊ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕೋ ಬೇಡವಾ ಅಂತ ನೋಡ್ಕೊಳ್ರಿ, ರೈಟ್? ಸೊ ಅದ್ರ ಬೇಸಿಸ್ ಮೇಲೆ ನೀವು ಮಾಡ್ಕೋಬಹುದು, ರೈಟ್? ಸೊ ನೆಕ್ಸ್ಟು ಥರ್ಡ್ ಕ್ವೆಶನ್ ಬಂದ್ಬಿಟ್ಟು, ಇನ್ ಕೇಸ್ ನಾನು ಸೆಕೆಂಡ್ ರೌಂಡ್ ಇರುವಂತಹ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತೀನಿ ಸರ್, ನಾನು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇದ್ದೀನಾ ಸರ್? ಆಮ್ ಐ ಎಲಿಜಿಬಲ್ ಫಾರ್ ದ ಥರ್ಡ್ ರೌಂಡ್? ರೈಟ್? ಇದೊಂದು ಕ್ವೆಶನ್ ಇತ್ತು, ಮೆಜಾರಿಟಿ ಸ್ಟೂಡೆಂಟ್ ಕ್ವೆಶನ್ ಇತ್ತು. ಥರ್ಡ್ ರೌಂಡ್ ಯಾವಾಗ ನಾನು ಎಲಿಜಿಬಲ್ ಇರ್ತೇನೆ? ಈ ಒಂದು ಕ್ವೆರಿಗೆ ನಾವು ಉತ್ತರ ತಗೋಬೇಕಪ್ಪ ಅಂದರೆ, 2023 ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಲೀಸ್ ಮಾಡಿದ್ರು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೆಸಿದ್ರು. ಆ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೂಚನೆಗಳು ಬಿಟ್ಟಿದ್ರು. ಆ ಸೂಚನೆಗಳನ್ನ ನಾವು ಕ್ಲಿಯರಾಗಿ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರ್ಯಾರು ಎಲಿಜಿಬಲ್ ಇರಲ್ಲ ಅಂತ. ಗೆಟ್ ಮೈ ಪಾಯಿಂಟ್? ಸೊ ಇದನ್ನ ನಾವು ಮುಂಚೆಯಿಂದ ಹೇಳ್ತಾ ಬಂದಿದ್ವಿ. ಸೊ ಇವಾಗಲೂ ಕೂಡ ಅದೇ ಆಗಿದೆ. ಈ ಸತಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಏನಾದ್ರು ರಿಲೀಸ್ ಮಾಡಿದ್ರಪ್ಪ ಅಂದರೆ ಅಲ್ಲೂ ಕೂಡ ಈ 95% ಈ ಒಂದು ಕ್ರೈಟೇರಿಯಾ ಅಲ್ಲಿ ಕೂಡ ಎಲಿಜಿಬಲ್ ಆಗಿರುತ್ತೆ ಅಥವಾ ಅಪ್ಲೈ ಆಗಿರುತ್ತೆ. 95%. ಐಮ್ ನಾಟ್ ಸೇಯಿಂಗ್ KA ಕಾಲಕ್ಕೆ ಕೆಲವೊಂದ್ಸಲ ಚೇಂಜ್ ಮಾಡ್ತಿರುತ್ತೆ, ರೈಟ್? ಸೊ ಬಟ್ 95% ಇದು ಏನಾಗಿರುತ್ತೆ, ಅಪ್ಲೈ ಆಗುತ್ತೆ. ಸೊ ಈ ಸೂಚನೆಗಳು ಏನೇನಿದೆ, ಯಾರ್ಯಾರು ಎಲಿಜಿಬಲ್ಲು ಥರ್ಡ್ ರೌಂಡಿಗೆ ಅಂತ, ಯಾರ್ಯಾರು ಎಲಿಜಿಬಲ್ಲು ನೋಡ್ಕೊಡ್ರಿ. ಇಲ್ಲಿ 2023 ಸಾಲಿನ MBA, MCA, ME, MTech, ಕೋರ್ಸ್ಗಳು ಪ್ರವೇಶಾತಿಗೆ ಕೊನೆಯ ಸೀಟು ಹಂಚಿಕೆಯನ್ನು ನಡೆಸಲಾಗುವುದು. ಮೊದಲನೇ ಮತ್ತು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯ ನಂತರ ಉಳಿದಿರುವ ರದ್ದುಪಡಿಸಿಕೊಂಡಿರುವ ಸೀಟ್ಗಳನ್ನು ಈ ಹಂಚಿಕೆಯಲ್ಲಿ ಪರಿಗಣಿಸಲಾಗುವುದು. ಫಸ್ಟ್ ಕ್ವೆಶನ್, ಎಷ್ಟು ಸೀಟ್ಗಳು ಓಪನ್ ಇರ್ತವೆ ಥರ್ಡ್ ರೌಂಡಲ್ಲಿ ಅಂತ ಅಂದರೆ, ಯಾವ್ಯಾವ ಸೀಟ್ಗಳು ಉಳ್ಕೊಂಡಿರ್ತವೆ, ಕೆಲವೊಂದು ಕಾಲೇಜಲ್ಲಿ ಸೀಟ್ ಉಳ್ಕೊಂಡ್ಬಿಟ್ಟಿರ್ತವೆ, ಆ ಕಾಲೇಜ್ನ ಯಾರೂ ಪ್ರಿಫರ್ ಮಾಡಿರೋದಿಲ್ಲ, ಅಂತಹ ಕಾಲೇಜ್ಗಳು ಸೀಟ್ಗಳು ಓಪನ್ ಇರ್ತವೆ. ಅದ್ರ ಜೊತೆಗೆ ಇವಾಗ ಏನು ರದ್ದುಪಡಿಸುವ ಲಿಂಕ್ ಅಂತ ಏನು ಬಂದಿದೆ, ನೀವೇನೇನು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರೋ ಏನೇನು ರದ್ದುಪಡಿಸ್ಕೊಂಡಿರ್ತಾರಲ್ಲ, ನೀವೆಲ್ಲರೂ ಕೂಡ ರದ್ದುಪಡಿಸಿಕೊಂಡಿರುವ ಸೀಟ್ಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಓಪನ್ ಇರ್ತವೆ. ಗೆಟ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆಯಾ? ಸೊ ಈ ಸೀಟ್ಗಳು ಓಪನ್ ಇರ್ತವೆ. ನೆಕ್ಸ್ಟು ಯಾರ್ಯಾರಿಗೆ ಎಲಿಜಿಬಲ್ ಸರ್, ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಥರ್ಡ್ ರೌಂಡ್ಗೆ? ನೋಡ್ರಿ, ಇಲ್ಲಿ PGCET 2023 ರ್ಯಾಂಕ್ ಹೊಂದಿ ಯಾವುದೇ ಸೀಟ್ ಹಂಚಿಕೆಯಾಗದೇ ಇರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಈ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯುತ್ತಾರೆ. ಇಟ್ ಮೀನ್ಸ್ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗಿಲ್ಲ ಅವರಿಗೆ ಈ ಒಂದು ಥರ್ಡ್ ರೌಂಡಲ್ಲಿ ನಿಮಗೆ ಅರ್ಹತೆ ಇರುತ್ತೆ. ನೀವು ಮತ್ತೆ ಏನು ಮಾಡ್ಬೋದು, ಆಪ್ಷನ್ ಎಂಟ್ರೀಸ್ನ ಮಾಡಿ ನೀವು ಕಾಲೇಜ್ ಸೀಟ್ಗಳನ್ನ ಪಡೆಯಬಹುದು. ಯಾರ್ಯಾರಿಗೆ ಸೀಟ್ಗಳು ಸಿಕ್ಕಿರೋದಿಲ್ಲ ಅವರಿಗೆ ಮಾತ್ರ. ನೆಕ್ಸ್ಟು
ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಈ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ವೆರಿ ಕ್ಲಿಯರಾಗಿ ಕೊಟ್ಟಿದ್ದಾನೆ. ಮೊದಲನೇ ಸುತ್ತಿನಲ್ಲಾಗಲಿ ಎರಡನೇ ಸುತ್ತಿನಲ್ಲಿ, ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್, ಇನ್ ಕೇಸ್ ನಿಮಗೆ ಕಾಲೇಜ್ ಸಿಕ್ಕಿತ್ತಪ್ಪ ಅಂದರೆ ನಿಮಗೆ ಈ ರೌಂಡಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಥರ್ಡ್ ರೌಂಡಿಂದ ಬಿಟ್ಟರಪ್ಪ ಅಂದರೆ ನಿಮಗಲ್ಲಿ ಎಲಿಜಿಬಿಲಿಟಿ ಇರೋಲ್ಲ. ಯಾಕಂದರೆ ಆಲ್ರೆಡಿ ನಿಮಗೆ ಸೀಟ್ ಸಿಕ್ಬಿಟ್ಟಿತ್ತು ಫಾರ್ ಅ ವೇರಿಯಸ್ ರೀಸನ್. ನಿಮಗೆ ನಿಮ್ಮದೇ ಆದಂಥ ರೀಸನ್ ಇತ್ತು, ಜೆನ್ಯೂನ್ ರೀಸನ್ ಇತ್ತು, ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ಬೋದು. ಬಟ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಕೆಲವೊಬ್ಬರಿಗೆ ಎಲಿಜಿಬಿಲಿಟಿ ಇರುತ್ತೆ, ಬಟ್ ಅವ್ರು ಸೀಟ್ ಸಿಕ್ಕಿರೋದಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್. ಅಗೇನ್ ಅವ್ರ ಆಪ್ಷನ್ ಎಂಟ್ರಿ ಸರಿ ಮಾಡಿರೋದಿಲ್ಲ, ಏನೋ ಒಂದಾಗಿರುತ್ತೆ, ವೇರಿಯಸ್ ರೀಸನ್. ಅವರಿಗೆ ಸೀಟ್ ಹಂಚಿಕೆ ಆಗಿರೋದಿಲ್ಲ, ಸೀಟ್ ಸಿಕ್ಕಿರೋದಿಲ್ಲ. ಅವರಿಗೆ ಮಾತ್ರ ಇಲ್ಲಿ ಏನಾಗಿರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಥರ್ಡ್ ರೌಂಡಲ್ಲಿ ಈ ಒಂದು ಆಪ್ಷನ್ ಎಂಟ್ರೀಸ್ನ ಮಾಡಕೊಡ್ತಾರೆ. ಅವರು ಮಾತ್ರ ಅರ್ಹರಾಗಿರ್ತಾರೆ. ಯಾರು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತೀರಾ ಅವರಿಗೆ ಅರ್ಹತೆ ಇರೋದಿಲ್ಲ. ಸಪೋಸ್ ಯು ಜಸ್ಟ್ ಕಂಪೇರ್ ವಿತ್ ದ ಫಸ್ಟ್ ರೌಂಡಲ್ಲಿ ನೋಡ್ರಿ, ಈ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಅವ್ರು ಏನು ಮಾಡಿದ್ರು, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರು, ಹೌದಾ? ಬಟ್ ಅವ್ರಿಗೆ ಏನಾಗಿತ್ತು, ನೆಕ್ಸ್ಟ್ ಫರ್ದರ್ ರೌಂಡಲ್ಲಿ ನಿಮ್ಗೆ ಯಾವುದೇ ಅರ್ಹತೆ ಇರೋದಿಲ್ಲ ಅಂತ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ರು ಅವರು. ಫಸ್ಟ್ ರೌಂಡಲ್ಲಿ ಯಾರು ಕಾಲೇಜ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಾರೆ. ಸೇಮ್ ಅಪ್ಲೈಸ್ ಟು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಬಟ್ ನಾನು ಕ್ಯಾನ್ಸಲೇಷನ್ ಮಾಡ್ಕೋತೀನಿ, ನೆಕ್ಸ್ಟ್ ರೌಂಡ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಮಾಡಕ್ಕೆ ಬರಲ್ಲ. ಯಾಕೆ? ಇಲ್ಲಿ ಚಾಯ್ಸ್ ಎಂಟ್ರೀಸ್ ಇರೋದಿಲ್ಲ. ದೇರ್ ಇಸ್ ನೋ ಚಾಯ್ಸ್ ಎಂಟ್ರೀಸ್. ಸೊ ಅದಕ್ಕೋಸ್ಕರ ಯಾರಿಗೆ ಕಾಲೇಜ್ ಅಲಾಟ್ ಆಗಿತ್ತು ಅವ್ರಿಗೆ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಥರ್ಡ್ ನೋಡ್ರಿ, ಹಿಂದಿನ ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗಿ ಸೀಟನ್ನು ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಸಹ ಈ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಕ್ಲಿಯರ್ ಇದೆ. ಸೆಕೆಂಡ್ ರೌಂಡಲ್ಲಿ ಆಗಲಿ ಫಸ್ಟ್ ರೌಂಡಲ್ಲಾಗಲಿ ನೀವೇನಾದರೂ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಥರ್ಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ನಿಮಗೆ ಆಲ್ರೆಡಿ ಆಪರ್ಚುನಿಟಿ ಕೊಟ್ಟಿದ್ರು, ಬಟ್ ಸೀಟ್ ಕ್ಯಾನ್ಸಲ್ ಫಾರ್ ವೇರಿಯಸ್ ರೀಸನ್. ಅಗೇನ್ ಐಮ್ ಟೆಲಿಂಗ್ ಯು ಪೀಪಲ್ ಆರ್ ಹ್ಯಾವಿಂಗ್ ಅ ಜೆನ್ಯೂನ್ ರೀಸನ್. ಒಳ್ಳೆ ರೀಸನ್ ಇದ್ದಾವೆ. ದಟ್ ಫೀಸ್ ತುಂಬ ಜಾಸ್ತಿ ಆಗಿತ್ತು, ಆಬ್ವಿಯಸ್ಲಿ ಕಾಲೇಜಲ್ಲಿ ಸೀಟ್ ಫೀಸ್ ತುಂಬ ಜಾಸ್ತಿ ಆಗಿದೆ, ಅಥವಾ ಡಿಸ್ಟೆನ್ಸ್ ದೂರ ಆಗಿರುತ್ತೆ, ಬೇರೆ ರೀಸನ್ ಇರ್ತವೆ. ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತೀವಿ, ಜೆನ್ಯೂನ್ ಆಲ್ಸೋ. ಬಟ್ ನಿಮಗೆ ಸೀಟಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಥರ್ಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಂತ. ಇದು ಯಾವ ಒಂದು ಬೇಸಿಸ್ ಮೇಲೆ ಹೇಳ್ತೀನಿ, ಬೇಸ್ ಆನ್ 2023 PGCET ಬೇಸಿಸ್ ಮೇಲೆ. ಇದು 95% ಅಪ್ಲೈ ಆಗ್ತಿರುತ್ತೆ. ಬಟ್ ಕಾಲಕ್ಕೆ ಕೆಲವು ಸಲ KE ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡ್ತಿರ್ತಾರೆ. ಸಾರಿ, ಇದು ಚೇಂಜ್ ಏನಾರು ನಾನು ಇನ್ಫಾರ್ಮ್ ಮಾಡ್ತೀನಿ, ಬಟ್ 95% ಅಪ್ಲೈ ಆಗುತ್ತೆ. ರೈಟ್. ನೆಕ್ಸ್ಟು ಐದನೇ ಸೂಚನೆಗಳು, ಅದೇ ಐದನೇ ಸೂಚನೆ ಸೇಮ್ ಬರುತ್ತೆ. ಫೈನಲಿ ಹೇಳ್ತಾ ನೋಡ್ರಿ, ಐದನೇ ಸೂಚನೆ ನೋಡ್ರಿ, 2020 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ 22/2/2024 ಬೆಳಗ್ಗೆ 11 ಗಂಟೆ ಒಳಗಾಗಿ ಆನ್ಲೈನ್ ಮುಖಾಂತರ ರದ್ದುಪಡಿಸಿಕೊಳ್ಳಬಹುದು. ಅಂತಹ ಅಭ್ಯರ್ಥಿಗಳಿಗೆ 5,000 ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ಅಂದರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಇನ್ ಕೇಸ್ ಥರ್ಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋದರೆ ನಿಮಗೆ ಫುಲ್ ಫೀಸ್ ಹೋಗುತ್ತೆ, ಯಾವುದು ಬರಲ್ಲ. ಯಾಕಂದರೆ ನೀವು ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಮಾತ್ರ ಸೀಟ್ಗಳು ಉಳಿದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಥರ್ಡ್ ರೌಂಡ್ ಬರೋಕ್ಕಿಂತ ಮುಂಚೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬರೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮಾಡಿದರೆ ಫುಲ್ ಫೀಸು ರಿಫಂಡ್ ಆಗಲ್ಲ. ಅದಕ್ಕಿಂತ ಮುಂಚೆನೇ ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮಗೆ 5,000 ರೂಪಾಯಿ ಏನಾಗುತ್ತೆ, ಅವ್ರಿಗೆ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಉಳಿದಿದ್ದ ಅಮೌಂಟ್ನ ರಿಫಂಡ್ ಕೊಡ್ತಾರೆ. ಹೇಳಿದ ಪಾಯಿಂಟ್ ಫೈನ್. ಸೊ ಇವಾಗ ಲಿಂಕ್ ಬಿಟ್ಟಿದ್ದಾರೆ, ಸದ್ಯ ಮಾಡ್ಕೊಂಬಿಡ್ರಿ ಸೀಟ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ವೇಟ್ ಮಾಡಿರಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಏನೋ ರಿಲೀಸ್ ಮಾಡ್ತಾರ ನೋಡುವ. ರಿಲೀಸ್ ಮಾಡಿಕೊಂಡ್ರೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇಯರ್, ನನಗೆ PGCET ಬೇಡವಾ ಸರ್, ಇಲ್ಲಿ ಸ್ಯಾಟಿಸ್ಫೈ ಇಲ್ಲಪ್ಪ ಅಂದರೆ ಅವಾಗ ಮಾಡ್ಕೊಡ್ರಿ. ಇಲ್ಲ ಇನ್ ಕೇಸ್ ನೀವು ಇನ್ನು ಸಪೋಸ್ ಬೇಗ ಮಾಡ್ಕೊಂಬಿಟ್ರಿ, ಇವತ್ತೇ ಮಾಡ್ಕೊಂಬಿಟ್ರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಿಟ್ರೆ ಏನಾಗ್ಬಿಡುತ್ತೆ, ದಟ್ ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೀವು ಆ ಕಾಲೇಜ್ಗೆ ಮತ್ತೆ ಮನಸ್ಸು ಚೇಂಜ್ ಮಾಡಿ ಆ ಕಾಲೇಜ್ ಹೋಗೋಕ್ಕೂ ಬರಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿರಿ. ಇವತ್ತಿನವರೆಗೂ ಅಥವಾ ನಾಳೆವರೆಗೂ ಸ್ವಲ್ಪ ವೇಟ್ ಮಾಡಿರಿ. ಇವತ್ತು ರಿಲೀಸ್ ಮಾಡಿದ್ರೆ ನಾಳೆಗೆ ಮುಗಿದ್ಬಿಡಲ್ಲ ನೋಡಿ, ಸ್ವಲ್ಪ ವೇಟ್ ಮಾಡಿರಿ. ನಾಳೆ ಹೊಸ ನೋಟಿಫಿಕೇಶನ್ ಬರ್ಬೋದು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದು ಥರ್ಡ್ ರೌಂಡ್ ಮಾಡ್ತೀವಿ ಅಂತ ಏನಾದರೂ ಒಂದು ನೋಟಿಫಿಕೇಶನ್ ಬರ್ಬೋದು. ಬಂತಪ್ಪ ಅಂದರೆ ಆವಾಗ ಯೋಚನೆ ಮಾಡಿರಿ, ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳ, ಸಿಕ್ಕಿರುವಂತಹ ಕಾಲೇಜ್ ಹೋಗಿ ನಾ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಕೊಳ್ಳ. ಇನ್ನು ಸ್ವಲ್ಪ ಯೋಚನೆ ಮಾಡಿ ಆದಮೇಲೆ ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಾ ಬೇಡವಾ ಅಂತ ವಿಚಾರ ಮಾಡುವಂತಾರೆ. ರೈಟ್. ಸೊ ಅದಕ್ಕೋಸ್ಕರ ಹರಿಬರಿ ಮಾಡಿಕೊಂಡು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ ಸರ್, ನಾನು ಥರ್ಡ್ ರೌಂಡಿಗೆ ಹೋಗ್ಬಿಡ್ತೀನಿ ಸರ್, ಬರಲ್ಲ. ನೆನ್ಪಿಟ್ಕೊಡ್ರಿ, ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಥರ್ಡ್ ರೌಂಡ್ಗೆ ಯಾವುದೇ ಅವಕಾಶ ಇರೋದಿಲ್ಲ. ಇದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಅವರು ಹೇಳ್ತಿರ್ತಾರೆ, ಸೀಟ್ ಕ್ಯಾನ್ಸಲ್ ಮಾಡ್ಕೊ, ಥರ್ಡ್ ರೌಂಡಲ್ಲಿ ನೋಡೋಣ, ಬರಲ್ಲ ಅದು. ಸೊ 95% ಹೇಳ್ತೀನಿ. ಅಗೇನ್ ಐ ಆಮ್ ಟೆಲಿಂಗ್ ಯು 95% ಬೇಸ್ಡ್ ಆನ್ 2023 ನೋಟಿಫಿಕೇಶನ್ ಪ್ರಕಾರ. ಈ ನೋಟಿಫಿಕೇಶನ್ ನಾನು ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಜಸ್ಟ್ ಸಿ ದಿಸ್ ನೋಟಿಫಿಕೇಶನ್, ಅಥವಾ ನೀವು KE ವೆಬ್ಸೈಟ್ ಕೂಡ ಸಿಗುತ್ತೆ ನಿಮಗೆ. ಈ ನೋಟಿಫಿಕೇಶನ್ ಕರೆಕ್ಟಾಗಿ ಓದ್ರಿ. ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ನೆಕ್ಸ್ಟ್ ರೌಂಡಲ್ಲಿ ಯು ಆರ್ ನಾಟ್ ಎಲಿಜಿಬಲ್.
ಅದಕ್ಕೆ ಯೋಚನೆ ಮಾಡಿ ಮಾಡ್ಕೊ ಅಂತ ಹೇಳ್ತಿದ್ದೀನಿ ನಾನು, ಮಾಡ್ಕೊಳ್ಳ ಅಥವಾ ಕಾಲೇಜ್ ಹೋಗ್ಲಾ ಅಂತ. ರೈಟ್, ಫೈನ್. ಸೊ ಇದು ಆಗಿತ್ತು ಹೇಗೆ ರದ್ದುಪಡಿಸ್ಕೊಂಡ್ರೆ ಏನೇನು ಕಾನ್ಸಿಕ್ವೆನ್ಸ್ ಏನೇನು ಬರ್ತವೆ. ನೆಕ್ಸ್ಟು ಥರ್ಡ್ ರೌಂಡ್ ಇರುತ್ತಾ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತಾ, ಅದನ್ನ ನಾನು ಕೆಯಿಂದ ಅಪ್ಡೇಟ್ ತೊಗೊಂಡು ಹೇಳ್ತೀನಿ ನಿಮಗೆ. ಆಲ್ರೈಟ್, ಇನ್ನೂ ಅಪ್ಡೇಟ್ ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಬೈ ಟುಮಾರೋ ದೇ ಮೇ ಗಿವ್ ದ ಅಪ್ಡೇಟ್ ಆಲ್ಸೋ. ಸೊ ಆ ಅಪ್ಡೇಟ್ ಬಂದ ತಕ್ಷಣ ಮತ್ತೆ ನಾನು ಹೇಳ್ತೀನಿ ನಿಮಗೆ. ಸೊ ಆ್ಯಸ್ ಆಫ್ ನಾವು ಹರಿ ಮಾಡ್ಕೋಬೇಡ್ರಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಇವತ್ತು ದಿವಸ ವೇಟ್ ಮಾಡಿರಿ, ಟೈಮ್ ತೊಗೊಳ್ರಿ, ಯೋಚನೆ ಮಾಡಿರಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗುತ್ತಾ ಆಗಲ್ಲ ಅಂತ ಯೋಚನೆ ಮಾಡಿರಿ. ಆಯಿತಪ್ಪ ಅಂತಂದರೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಅಡ್ಡಿ ಇಲ್ಲ. ಬಟ್ ಥರ್ಡ್ ರೌಂಡಲ್ಲಿ ವಾಪಸ್ ಹೋಗೋಕ್ಕೆ ಬರಲ್ಲ. ಈ ಕಾಲೇಜ್ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ಆ ಕಾಲೇಜ್ ಬೇಕಪ್ಪ ಅಂದರೆ ಮಾಡೋಕ್ಕೆ ಬರಲ್ಲ. ರೈಟ್, ಫೈನ್. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ಸೊ ಅಪ್ಡೇಟ್ ಬಂದಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ. ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಆಲ್ ಆಫ್ ಯು. ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಯಾರ್ಯಾರು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತೀನಿ ಸರ್, ನಾನು ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀನಿ ಅಂತಂದರೆ ಅವರಿಗೆಲ್ಲ ಕೂಡ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಆಪರ್ಚುನಿಟಿ ಇದೆ ದಟ್ ಧ್ರುವಿಕಾ ಅಕಾಡೆಮಿಯಿಂದ ವಾರಿಯರ್ಸ್ 2.0 ಬ್ಯಾಚ್ ಅಂತ ಇದೆ, PGCET ಇದೆ 2025ಕ್ಕೆ. ಯಾರ್ಯಾರಿಗೆ ಬೇಕು ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್. ಪ್ರಿಪೇರ್ ಆಗಿರಿ, ಚೆನ್ನಾಗಿ ರ್ಯಾಂಕಿಂಗ್ ತೆಗೀರಿ, ಟಾಪ್ ಕಾಲೇಜಿಗೆ ಹೋಗುವಂತಾರೆ. ರೈಟ್, ಸೊ ಅದಕ್ಕೋಸ್ಕರ ನಾವಿದೀವಿ, ಡೋಂಟ್ ವರಿ ಅಬೌಟ್ ದಟ್. ಯಾರ್ಯಾರಿಗೆ VTU ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಕ್ಕಿದೆ, ಡೆಫಿನೆಟ್ಲಿ ಅಕಾಡೆಮಿಕ್ಸ್ ಇದೆ, MBA ಅಕಾಡೆಮಿಕ್ಸ್, ಯು ಕ್ಯಾನ್ ಜಾಯಿನ್ ದೇರ್ ಆಲ್ಸೋ. ರೈಟ್, ಸೊ ಎರಡು ಆಪರ್ಚುನಿಟಿ ಇದೆ. ಆಪರ್ಚುನಿಟಿ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಪ್ರೊವೈಡಿಂಗ್ ದ ಕ್ವಾಲಿಟಿ ಕಂಟೆಂಟ್, ಕ್ವಾಲಿಟಿ ಎಜುಕೇಷನ್. ದಟ್ ಈಸ್ ವಾಟ್ ಅಶ್ಯೂರ್ಡ್, ದಟ್ ಈಸ್ ಅಶ್ಯೂರ್ಡ್. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಅಪ್ಡೇಟ್ ಮತ್ತೆ ಮೀಟ್ ಆಗ್ತೀನಿ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.